ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ಬಂದು ಈ ರೋಬೋಟ್ಗಳು ಮಾಡ್ತಾ ಇರುವಂತ ಕೆಲಸಗಳನ್ನ ಸದ್ಯಕ್ಕೆ ದೇವ್ರು ಬರ್ತಾನೆ ಅಂತ ಎಲ್ಲಾ ಕಡೆ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೈಬಲ್ ಅಲ್ಲಿ ಕೂಡ ಈ ವಿಷಯಗಳನ್ನ ಬರ್ದಿದೆ, ದೇವ್ರು ಬರ್ತಾನೆ, ಭೂಮಿ ಮೇಲೆ ದೇವರ ಜನ್ಮ ಆಗುತ್ತೆ ಅಂತ. ಅದನ್ನ ಸ್ಟಡಿ ಮಾಡೋದಕ್ಕೆ ಮನುಷ್ಯರು ಏನ್ ಮಾಡಿದ್ದಾರೆ, ಈ ರೋಬೋಟ್ಗಳ ಮೇಲೆ ಸ್ವಲ್ಪ ಡಿಪೆಂಡ್ ಆಗಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಈ ರೋಬೋಟ್ಗಳಿಗೆ ಅಂತ ಶಕ್ತಿನ ಕೊಟ್ಟು ಆ ರೋಬೋಟ್ಗಳ ಕಡೆಯಿಂದ ಜನರೇಟೆಡ್ ವಾಯ್ಸು ಇಲ್ಲ ಬೇರೆ ಏನಾದರೂ ದೇವರು ಬರ್ತಾನ ಏನು ಮನುಷ್ಯಗಳನ್ನ ಸ್ಟಡಿ ಮಾಡಿ ಈ ಬೇಸ್ ಮೇಲೆ ಈ ರೋಬೋಟ್ನ ರೆಡಿ ಮಾಡಿದ್ದಾರೆ. ಇದು ಇಂದ ಆಪರೇಟ್ ಆಗುವಂತ ರೋಬೋಟ್. ಇದನ್ನ ಕಂಡುಹಿಡಿದಂತ ವ್ಯಕ್ತಿ ಸದ್ಯಕ್ಕೆ ಒಂದು ಎಕ್ಸಿಬಿಷನ್ ಅಲ್ಲಿ ಇಟ್ಟಿದ್ದಾರೆ. ಈ ಮಿಷನ್ ನ ದ ಪ್ರೇಯರ್ ಅಂತ ಕೂಡ ಕರೆದಿದ್ದಾರೆ. ಇದೇನ್ ಮಾಡುತ್ತೆ, ದೇವರು ಬರೋದಕ್ಕೆ ರೆಡಿ ಆಗಿದ್ದಾನೆ ಭೂಮಿ ಮೇಲೆ, ದೇವರ ಜನ್ಮ ಇನ್ನೇನ್ ಆಗ್ತಾ ಇದೆ ಭೂಮಿ ಮೇಲೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದೆ ರೋಬೋಟ್. ಅಂದ್ರೆ ಲೆಕ್ಕ ಹಾಕೊಳ್ಳಿ ಯಾವ ಲೆವೆಲ್ಗೆ ಈ ರೋಬೋಟ್ಗಳು ನಮ್ಮನ್ನ ಸ್ಟಡಿ ಮಾಡ್ತಾ ಇದೆ ಅಂತ. ಇಲ್ಲಿ ರೋಬೋಟ್ಗಳು ನಮಗೆ ವೆಲ್ತ್ ತಗೊಂಬ, ಆರೋಗ್ಯ ತಗೊಂಬ, ದುಡ್ಡು ತಗೊಂಬ ಅಂತ ಕೇಳೋ ಲೆವೆಲ್ಗೆ ಹಾಡುಗಳನ್ನ ಹೇಳ್ತಾ ಇದ್ದಾವೆ. ಆ ಮಟ್ಟಕ್ಕೆ ಇವು ರೋಬೋಟ್ಗಳು ಮನುಷ್ಯರನ್ನ ಸ್ಟಡಿ ಮಾಡ್ತಾ ಇದ್ದಾವೆ. ಅದರಲ್ಲಿ ದ ರೆವಲ್ಯೂಷನ್ ಬುಕ್ ಅಲ್ಲಿ ಬರ್ದಿರೋ ಪ್ರಕಾರ ದೇವರು ಬರೋದಕ್ಕೆ ಮುಂಚೆ ಒಬ್ಬ ರಾಕ್ಷಸ ಭೂಮಿ ಮೇಲೆ ಜನ್ಮ ತಾಳ್ತಾನೆ. ಆ ರಾಕ್ಷಸನಿಂದ ಮನುಕುಲ ನಾಶ ಆಗ್ತಾ ಹೋಗುತ್ತೆ. ಮನುಷ್ಯರು ಅವನಿಂದ ಒದ್ದಾಡಬೇಕಾದಂತ ಪರಿಸ್ಥಿತಿಗಳು ಬರುತ್ತೆ ಅಂತಾನೆ ಈ ಬುಕ್ ಅಲ್ಲಿ ಬರ್ದಿರುವಂತ ವಿಷಯಗಳು. ಆಗಿನ ಕಾಲದಲ್ಲೂ ಕೂಡ ಇಂಥದ್ದೇ ನಡೆದಿತ್ತು. ಆ ರಾಕ್ಷಸ 3.5 ವರ್ಷಗಳ ಕಾಲ ಭೂಮಿ ಮೇಲೆ ಆಳ್ವಿಕೆನ ನಡೆಸ್ತಾನೆ. ಆ ರಾಕ್ಷಸನ ಯಾರು ಅಂತ ನಾವು ಯೋಚನೆ ಮಾಡೋದಾದ್ರೆ ಈಗ ನಮ್ಮ ಮುಂದೆ ಇರುವಂತ ಕಣ್ಣು ಮುಂದೆ ಕಾಣುವಂತ ರೋಬೋಟ್ಗಳು. ಅದರಲ್ಲಿ 3 ಪಾಯಿಂಟ್ಗಳನ್ನ ಮೆನ್ಷನ್ ಮಾಡಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಆ ರಾಕ್ಷಸನಿಗೆ ಒಂದು ಶಕ್ತಿ ಇರುತ್ತೆ. ಆ ಶಕ್ತಿ ಏನು ಅಂದ್ರೆ ಮನುಷ್ಯರು ಅವನ ಮಾತನ್ನ ಕೇಳಬೇಕು, ಅವನನ್ನ ಪೂಜೆ ಮಾಡಬೇಕು. ಯಾರು ಅವನನ್ನ ಮಾತನ್ನ ಕೇಳೋದಿಲ್ಲ ಅವ್ರನ್ನ ಕೊಲ್ಲುವಂತ ಶಕ್ತಿ ಅವನಿಗೆ ಇರುತ್ತೆ. ಅದು ಯಾರಿಗಿರುತ್ತೆ ಅನ್ನೋದಾದ್ರೆ ಹಿಂದಿನ ಕಾಲದಲ್ಲಿ ಕೆಲವಷ್ಟು ಕಥೆಗಳು ಹೇಳೋ ಪ್ರಕಾರ, ಪುರಾಣಗಳು ಹೇಳೋ ಪ್ರಕಾರ ಆಗಿನ ಕಾಲದಲ್ಲೂ ಇಂಥದ್ದಿತ್ತು. ಆದರೆ ಈಗಿನ ಕಾಲಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ರೋಬೋಟ್ಗಳು ಅಂತ ಶಕ್ತಿನ ಪಡ್ಕೊಳ್ತಾ ಇದೆ. ಮನುಷ್ಯರು ಆ ರೋಬೋಟ್ಗಳಿಗೆ ಅಂತ ಶಕ್ತಿನ ಕೊಡ್ತಾ ಇದ್ದಾರೆ. ಡ್ಯಾನ್ಸ್ ಮಾಡ್ತವೆ, ಆಟ ಆಡ್ತವೆ, ನಮ್ಮನ್ನೇ ಆಟ ಆಡಿಸುತ್ತೆ. ಮನುಷ್ಯರು ಮಾಡೋದಕ್ಕಾಗದೇ ಇರುವಂತ ಎಲ್ಲಾ ಕೆಲಸನೂ ಅವುಗಳು ಮಾಡುತ್ತೆ. ಮನುಷ್ಯನ ಮೀರಿದ ಕೆಲಸ ಮಾಡ್ತಾ ಇದೆ. ಒಂದಲ್ಲ ಒಂದು ದಿನ ಇವು ಮನುಷ್ಯನ ಮತ್ತೆ ಸೃಷ್ಟಿ ಮಾಡುತ್ತೆ. ಮನುಷ್ಯರು ಅವ್ರ ಮಾತನ್ನ ಕೇಳುವ ಕೂಡ ಮಾಡುತ್ತೆ. I just spoke with a few humans to see if they could tell the difference between me and a real person. ಅದೇ ಸದ್ಯಕ್ಕೆ ಈ ರೋಬೋಟ್ಗಳಿಗಿರುವಂಥ ಶಕ್ತಿ ಮನುಷ್ಯರು ಥರನೇ ಕಾಣಿಸುತ್ತೆ, ಪ್ಲಸ್ ಮಾತು ಕೂಡ ಆಡುತ್ತೆ. ಅಂಥ ಶಕ್ತಿನ ಈ ರೋಬೋಟ್ಗಳು ಪಡ್ಕೊಳ್ಳುತ್ತೆ ಅಂತಾನೆ ಜನರೇಟೆಡ್ ರೋಬೋ ಕೂಡ ಹೇಳ್ತಾ ಇರೋದು. ದೇವರು ಭೂಮಿ ಕಡೆ ಬರ್ತಾ ಇದ್ದಾನೆ, ಆದರೆ ದೇವರು ಬರೋದಕ್ಕೆ ಮುಂಚೆ ರಾಕ್ಷಸ ಅನ್ನೋನು ಬರ್ತಾನೆ. ಅವನು ಮನುಷ್ಯರನ್ನ ನಾಶ ಮಾಡ್ತಾನೆ. ಅವನನ್ನ ಯಾರು ಪೂಜೆ ಮಾಡೋದಿಲ್ವೋ ಅಂಥವ್ರನ್ನ ಕೊಲ್ಲೋ ಅಂತ ಕೆಲಸ ಮಾಡ್ತಾನೆ. ಇದು ಜನರೇಟೆಡ್ ಮನುಷ್ಯ ಕ್ರಿಯೇಟ್ ಮಾಡ್ತಾ ಇರೋದಾದ್ರೂ ಕೂಡ ಮನುಷ್ಯನ ಅಂತ್ಯಕ್ಕೆ ಇದು ಕಾರಣ ಆಗುತ್ತೆ ಅನ್ನೋದೇ ಆ ರೋಬೋಟ್ಗಳು ಕೂಡ ಹೇಳ್ತಾ ಇರೋದು. ರೋಬೋಟ್ಗಳೇ ಹೇಳ್ತಾ ಇದ್ದಾವೆ ಅಂದ್ರೆ ನಾವು ನಂಬಬೇಕಾ ಬೇಡವಾ? ಮನುಷ್ಯರಿಗಿಂತ ಫಾಸ್ಟ್ ಆಗಿರುವಂತ ರೋಬೋಟ್ಗಳನ್ನ ತಯಾರು ಮಾಡ್ತಾ ಇದ್ದೀವಿ. ಮನುಷ್ಯರು 4 ಮನುಷ್ಯರು ಶಕ್ತಿ ಇರುವಂತ ಒಂದು ರೋಬೋಟ್ ಎಷ್ಟು ಜನನ್ ಬೇಕಾದ್ರೂ ಕೊಲ್ಲುವಂತ ಶಕ್ತಿ ಆ ರೋಬೋಟ್ಗಳು ಪಡ್ಕೊಳ್ತಾ ಇದೆ. ಅವುಗಳ ಮಾತನ್ನ ಕೇಳಲಿಲ್ಲ ಅಂತ ಪಕ್ಷದಲ್ಲಿ ನಾವು ಆ ರೋಬೋಟ್ಗಳಿಗೆ ಬಲಿಯಾಗೋದು ನಿಶ್ಚಿತ. ಆ ಲೆವೆಲ್ಗೆ ರೋಬೋಟ್ಗಳು ಇದ್ದಾವೆ. Very little money by just taking the Face ID chip that's used in cell phones, having a small explosive charge and a standard drone, and have them just do a grid sweep of the building until they find the person they're looking for, ram into them and explode. You can do that right now. No new technology is needed. ಇಲ್ಲಿ ಎಲನ್ ಮಾಸ್ಕ್ ಅಂತವರು ಎಷ್ಟೋ ಜನ ವರಿ ಮಾಡ್ತಾ ಇರೋದು ಏಕೆ ಅಂದ್ರೆ ಕೆಲವೊಂದು ರೋಬೋಟ್ಗಳು ಈ ರೀತಿ ಸೃಷ್ಟಿ ಆಗ್ತಾ ಇದೆ. ಮನುಷ್ಯನ ಬ್ರೈನ್ ಯಾವ ತರ ಫಂಕ್ಷನ್ ಆಗುತ್ತೋ ಅದರ ಆಧಾರದ ಮೇಲೆ ಈ ರೋಬೋಟ್ಗಳನ್ನ ಕೂಡ ಸೃಷ್ಟಿ ಮಾಡ್ತಾ ಇದ್ದಾರೆ. ಮನುಷ್ಯನಿಗಿಂತ 4 ಪಟ್ಟು ಫಾಸ್ಟ್ ಆಗಿರುವಂತ ಈ ರೋಬೋಟ್ಗಳು ಮನುಷ್ಯನ ಬ್ರೈನ್ ಸೆಲ್ಗಳಲ್ಲಿ ಏನಾಗ್ತಾ ಇದೆ ಅನ್ನೋದನ್ನ ಕೂಡ ಸ್ಟಡಿ ಮಾಡುತ್ತೆ. ಅವುಗಳ ಜೊತೆಗೆ ಅವು ಅದನ್ನ ಮಾರ್ಪಾಟು ಮಾಡುವಂತ ಶಕ್ತಿನೂ ಕಂಡುಹಿಡ್ಕೊಳ್ತಾ ಇದೆ ಈ ರೋಬೋಟ್ಗಳು. ಮನುಷ್ಯನ ಬ್ರೈನ್ ಸೆಲ್ನೇ ಮಾರ್ಪಾಟು ಮಾಡುತ್ತೆ, ಬ್ರೈನನ್ನೇ ಮಾರ್ಪಾಟು ಮಾಡುತ್ತೆ. ಅಂದ್ರೆ ಎಂತೆಂತ ಈ ರೋಬೋಟ್ಗಳು ಜನರೇಟ್ ಆಗ್ತಾ ಇದೆ, ನಾವು ಅರ್ಥ ಮಾಡ್ಕೋಬೇಕಷ್ಟೇ. ಇದು ಗೌರ್ಮೆಂಟ್ಗಲ್ಲ, ಫ್ಯೂಚರ್ ಎಲ್ಲರಿಗೂ ತೊಂದರೆ ಕೊಡುವಂಥದ್ದೇ
AIE ಅನ್ನೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಆಲ್ರೆಡಿ ಚೈನಾದಲ್ಲಿ ಇದನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲೂ ಏನು ಅಂದರೆ ಚೈನಾದಲ್ಲಿ ಸುಮಾರು 2 ಕೋಟಿಗೂ ಜಾಸ್ತಿ ಕ್ಯಾಮ್ರಾಗಳನ್ನ ಒಂದೊಂದು ರಸ್ತೆನಲ್ಲೂ ಹಾಕಿದ್ದಾರೆ. ಒಬ್ಬೊಬ್ಬರು ಮನುಷ್ಯನು ಕೂಡ ಅದು ಸ್ಟಡಿ ಮಾಡ್ತಾ ಇರುತ್ತೆ. ಒಬ್ಬೊಬ್ಬರು ಮನುಷ್ಯರಿಗೂ ಒಂದೊಂದು ಐಡಿಯಾ ಅನ್ನೋದನ್ನ ಅದೇ ಕ್ರಿಯೇಟ್ ಮಾಡ್ಕೊಳ್ತಾ ಹೋಗ್ತಾ ಇದೆ. ಯಾವ ಮನುಷ್ಯ ತಪ್ಪು ಮಾಡ್ತಾನೆ, ಯಾವಾಗ ಎಲ್ಲಿರ್ತಾನೆ, ಅದನ್ನೆಲ್ಲ ಆ ಕ್ಯಾಮ್ರಾಗಳು ಸ್ಟಡಿ ಮಾಡಿ ಈ ರೋಬೋಟ್ಗಳಿಗೆ ತುಂಬ್ತಾ ಇದೆ. ಈ ರೋಬೋಟ್ಗಳಿಗೆ ಎಂಥ ಶಕ್ತಿ ಇರುತ್ತೆ ಅಂದರೆ ಯಾವ ಮನುಷ್ಯನ ಬೇಕಾದರೂ ಎಲ್ಲಿ ಬೇಕಾದರೂ ಅಟ್ಯಾಕ್ ಮಾಡ್ಬೋದು, ಅವನನ್ನ ಕೊಲ್ಲಬಹುದು. ಕೂತಿ ಜಾಗದಿಂದನೇ ಆ ಮನುಷ್ಯನ ಕೊಲ್ಲುವಂಥ ಶಕ್ತಿ ಈ ರೋಬೋಟ್ಗಳು ಪಡ್ಕೊಳ್ತಾ ಇದೆ. ಇದೇ ಮನುಷ್ಯನ ಅಂತ್ಯಕ್ಕೆ ಕಾರಣ ಆಗುತ್ತೆ ಅಂತ ಆಲ್ರೆಡಿ ಈ ರೋಬೋಟ್ಗಳು ಹೇಳ್ತಾ ಇದೆ. ಅಂದರೆ ಲೆಕ್ಕ ಹಾಕಿ ಮನುಷ್ಯ ತಪ್ಪು ಮಾಡ್ತಾ ಇದ್ದಾನ, ಸರಿ ಮಾಡ್ತಾ ಇದ್ದಾನ ಅಂತ ಅವನ ಬ್ರೈನನ್ನು ಯಾರ ಕೈಗೂ ಕೊಟ್ಟು ಬದುಕುವಂಥ ಕೆಲಸ ಮಾಡ್ತಾ ಇದ್ದಾನೆ. ಅದೇ ಇಲ್ಲಿ ಹೇಳ್ತಾ ಇರೋದು ಎನ್ಫೋರ್ಸ್ ವರ್ಷಿಪ್. ಆ ರೋಬೋಟ್ಗಳು ಕೊನೆಗೆ ಒಂದಲ್ಲ ಒಂದು ದಿನ ಮನುಷ್ಯರು ಅವರನ್ನ ಪೂಜೆ ಮಾಡುವ ಲೆವೆಲ್ಗೆ ಮಾಡ್ಕೊಳ್ಳುತ್ತೆ. ಈ ರೀತಿ ಎಷ್ಟೋ ಪಾಯಿಂಟ್ಗಳು ಬೈಬಲಲ್ಲಿ ಕೂಡ ಬರೆದಿದೆ. ಅದರಲ್ಲಿ ಈ ಪಾಯಿಂಟ್ ಕೂಡ ಒಂದು. ರೆವಲ್ಯೂಷನ್ ಬುಕ್ ಅಲ್ಲಿರುವಂತ ಈ ಪಾಯಿಂಟ್, ಕೈ ಮೇಲೆ ಆ ಬೀಸ್ಟಿನ ಒಂದು ಗುರುತಿರುತ್ತೆ. ಆ ಗುರುತಿದ್ದವರು ಮಾತ್ರ ಭೂಮಿ ಮೇಲೆ ಬದುಕೋದಕ್ಕೆ, ಏನಾದರೂ ಬೈ ಮಾಡೋದಕ್ಕೆ, ಏನಾದರೂ ಸೆಲ್ ಮಾಡೋದಕ್ಕೆ, ಇಲ್ಲ ಬೇರೆ ಬೇರೆ ರೀತಿ ವ್ಯವಹಾರ ಮಾಡೋದಕ್ಕೆ ಅವನಿಗೆ ಅವಕಾಶ ಇರುತ್ತೆ. ಬೇರೆ ಯಾರಿಗೂ ಕೂಡ ಇಂಥ ಅವಕಾಶಗಳು ಇರೋದಿಲ್ಲ. ಆ ಲೆವೆಲ್ಗೆ ರೋಬೋಟ್ಗಳು ಜಗತ್ತನ್ನ ಬದಲಾಯಿಸುತ್ತೆ, ಆರ್ಥಿಕತೆನ ಕಂಟ್ರೋಲ್ ಮಾಡುತ್ತೆ. ಆ ಸಿಸ್ಟಮ್ನ ಈ ರೋಬೋಟ್ಗಳು ಕಂಡುಹಿಡಿಯುವಂಥ ಕೆಲಸಗಳನ್ನ ಮಾಡುತ್ತೆ. ಪೂರ್ತಿ ಭೂಮಿ ರೋಬೋಟ್ಗಳ ಕಂಟ್ರೋಲಲ್ಲಿರುತ್ತೆ. ಅದಕ್ಕೆ ಈ ರೋಬೋಟ್ಗಳೇ ಬೀಸ್ಟ್ ಅಂತ ಕರೆದಿದ್ದಾರೆ. ಈ ರೋಬೋಟ್ಗಳೇ ಮುಂದಿನ ರಾಕ್ಷಸರು, ಮನುಕುಲನ ನಾಶ ಮಾಡುವಂಥ ರಾಕ್ಷಸರು. ಅಂಥ ಚಿಪ್ಗಳನ್ನ ಮನುಷ್ಯರ ಕೈಗೆ ಈಗ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಕೆಲವಷ್ಟು ದೇಶಗಳಲ್ಲಿ. Crazy. I gather your brain can perform several billion operations per second. Is that right? Absolutely. But I only exist thanks to the intelligence of the human. ಮನುಷ್ಯನೇ ಈ ರೋಬೋಟ್ಗಳನ್ನ ಕ್ರಿಯೇಟ್ ಮಾಡಿದ್ರು ಫ್ಯೂಚರಲ್ಲಿ ಇದರಿಂದ ಒದ್ದಾಡಲೇಬೇಕಾಗುತ್ತೆ ಅನ್ನೋದೇ ಈ ಕಾನ್ಸೆಪ್ಟು. ನೋಡ್ಬೋದು ಈ ಕಾರ್ಟೂನಲ್ಲಿ ಯಾವ ಥರ ಮಾಡ್ತಾ ಇದ್ದಾರೆ. ಚಿಪ್ಗಳನ್ನ ಕೈಯಲ್ಲಿ ಇನ್ಸರ್ಟ್ ಮಾಡಿದ್ದಾರೆ. ಇದು ಕೀ ಥರ, ID ಕಾರ್ಡ್ ಥರ, ಪ್ಲಸ್ ಕ್ರೆಡಿಟ್ ಕಾರ್ಡ್ ಥರ, ವ್ಯಾಲೆಟ್ ಥರ ಎಲ್ಲ ರೀತಿ ವರ್ಕ್ ಆಗುತ್ತೆ. ನಾವೇನಾದರೂ ಬೈ ಮಾಡಬೇಕು ಅಂದರೆ ಜಸ್ಟ್ ಆ ಹ್ಯಾಂಡನ್ನು ತೋರಿಸಿದ್ರೆ ಸಾಕು, ಆ ಹ್ಯಾಂಡಲ್ಲಿ ಇರುವಂಥ ಚಿಪ್ಪು ಆಟೋಮೆಟಿಕಲಿ ಸೆನ್ಸ್ ಆಗಿ ಪೂರ್ತಿಯಾಗಿ ವರ್ಕ್ ಆಗುತ್ತೆ. ಈ ಮನುಷ್ಯ ಮಾಡ್ತಾ ಇರುವಂಥ ಈ ಅಡ್ವಾನ್ಸ್ ಟೆಕ್ನಾಲಜಿಯಿಂದ ಮುಂದೆ ಒಂದು ದಿನ ಮನುಷ್ಯನಿಗೆ ಯಾವ ಕ್ರೆಡಿಟ್ ಕಾರ್ಡು ಬೇಕಾಗೋದಿಲ್ಲ, ಡೆಬಿಟ್ ಕಾರ್ಡು ಬೇಕಾಗೋದಿಲ್ಲ. ಜಸ್ಟ್ ಕೈಯಲ್ಲಿರುವಂಥ ಆ ಚಿಪ್ಪಿಂದ ಎಲ್ಲನೂ ಬೈ ಮಾಡ್ಬೋದು, ಸೆಲ್ ಮಾಡ್ಬೋದು. ಎಲ್ಲ ರೀತಿ ಫೆಸಿಲಿಟಿ ಅದು ಒಂದೇ ಆಗಿರುತ್ತೆ. ID ಕಾರ್ಡ್ ಕೂಡ ಅದೇ ಆಗಿರುತ್ತೆ. ಈ ರೀತಿ ಟೆಕ್ನಾಲಜಿನ ಡೆವಲಪ್ ಮಾಡ್ತಾ ಇದ್ದಾರೆ. ಆಗಿನ ಕಾಲದಲ್ಲಿ ಹಿಟ್ಲರ್ ಆಗ್ಬೋದು, ಕೆಲವಷ್ಟು ಜನ ಸರ್ವಾಧಿಕಾರಿ ಆಗಬೇಕು, ಪ್ರಪಂಚನ ಕಂಟ್ರೋಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರಲ್ಲ, ಅಂಥದ್ದು ಈಗ ಈ ರೋಬೋಟ್ಗಳು ಮಾಡುವಂಥ ಚಾನ್ಸಸ್ ಇದೆ. ಕೊನೆಗೆ ಒಂದಲ್ಲ ಒಂದಿನ ಈ ರೋಬೋಟ್ಗಳಿಗೆ ಬಲಿ ಆಗ್ತೀವಿ. ಪೂರ್ತಿ ಎಕಾನಮಿ ಕಂಟ್ರೋಲ್ನ ರೋಬೋಟ್ಗಳು ತಗೊಂಡ್ರೆ ಮನುಷ್ಯರ ಅಂತ್ಯ ಅಂತಾನೆ ಈ ರೋಬೋಟ್ ನಮಗೆ ತಿಳಿಸಿ ಹೇಳ್ತಾ ಇದೆ. AI ಜನರೇಟೆಡ್ ರೋಬೋಟ್ ಹೇಳ್ತಾ ಇರೋದು ಇದೇ ವಿಷಯನ ಅರ್ಥ ಮಾಡ್ಕೊಳ್ಳಿ. ದೇವರು ಬರೋದಕ್ಕೆ ರೆಡಿ ಆಗಿದ್ದಾನೆ. ಆದರೆ ದೇವರು ಬರೋದಕ್ಕೆ ಮುಂಚೆ 3.5 ವರ್ಷಗಳ ಕಾಲ ಸೈತಾನ್ ರಾಕ್ಷಸನ ಕಾಲ ಇರುತ್ತೆ. ಆ ರಾಕ್ಷಸ ಯಾರು ಅಂದರೆ AI ರೋಬೋಟ್ಸು. ನಮ್ಮ ಜೀವಗಳನ್ನು ಅವರ ಕೈಗೆ ಕೊಡ್ತಾ ಇದ್ದೀವಿ. ಅಂದರೆ ಮುಂದೆ ಒಂದಲ್ಲ ಒಂದು ದಿನ ಮನುಷ್ಯರ ನಾಶ ಆಗಿ ದೇವರು ಬಂದು ಅದನ್ನ ಸರಿ ಮಾಡೋ ಕೆಲಸ ಮಾಡ್ತಾರೆ. ಈ AI ರೋಬೋಟ್ಗಳೇ ಭವಿಷ್ಯ ನುಡಿತಾ ಇದೆ. ಅಂದರೆ ಫ್ಯೂಚರ್ ಯಾವ ಥರ ಇರುತ್ತೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೂ ಆಗೋದಿಲ್ಲ. ಅಷ್ಟೊಂದು ಭಯಾನಕ ಕೂಡ ಆಗಬಹುದು ಅನ್ನೋದೇ ಈ ರೆವಲ್ಯೂಷನ್ ಬುಕ್ಕಲ್ಲಿರುವಂಥ ವಿಷಯಗಳು. ಇಂಥ ವಿಷಯಗಳು ಇನ್ನೂ ಎಷ್ಟೋ ಇದೆ ನಿಮಗೆ ತಿಳಿಸ್ಬೇಕಾಗಿರೋದು, ನಾವು ತಿಳ್ಕೊಬೇಕಾಗಿರೋದು. ಅಂಥ ವಿಷಯಗಳನ್ನ ನಾವು ತಿಳ್ಕೊಂಡು ನಿಮಗೆ ತಿಳಿಸುವಂಥ ಕೆಲಸ ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ. ಗುಡ್ ಬಾಯ್.